ಯೋಚನೆ ಮಾಡಿ, ಈ ಕಂಪ್ನಿ ಒಂದ್ ದಿವಸನೂ ನ್ಯೂಸ್ ಅಲ್ಲಿ ಬರಲ್ಲ, ಈ ಕಂಪ್ನಿ ಒಂದ್ ದಿವಸನೂ ಅಡ್ವರ್ಟೈಸ್ಮೆಂಟ್ ಬರಲ್ಲ. ನೀವು ಈ ಕಂಪ್ನಿ ಹೆಸರು ಕೇಳಿರಕ್ಕೆ ಚಾನ್ಸ್ ಇಲ್ಲ. ಇಂಥ ಕಂಪ್ನಿ ಇಡೀ ಜಗತ್ನೇ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ನೀವು ನಂಬ್ತೀರಾ? ನೀವು ಜಗತ್ತಿನಲ್ಲಿ ಯಾವ್ದಾವ್ದು ದೊಡ್ಡ ಕಂಪ್ನಿ ಅನ್ಕೊಂಡಿದ್ದೀರಲ್ಲ, ಆಪಲ್, ಅಮೆಜಾನ್, ಗೂಗಲ್, ಎನ್ವಿಡಿಯಾ, ಮೆಟಾ ಎಲ್ಲಾನು ಕಂಟ್ರೋಲ್ ಮಾಡೋದೆ ಈ ಕಂಪ್ನಿ. ಈ ಕಂಪ್ನಿಗಳಲ್ಲಿ ಯಾರು ಸಿಒ ಆಗಬೇಕು, ಯಾರು CFO ಆಗಬೇಕು, ಪ್ರತಿ ಒಂದನ್ನು ಈ ಕಂಪ್ನಿನೇ ಕಂಟ್ರೋಲ್ ಮಾಡುತ್ತೆ. ಈ ಕಂಪ್ನಿ ಜಸ್ಟ್ CEOಗಳನ್ನ ಕಂಟ್ರೋಲ್ ಮಾಡಲ್ಲ, ದೇಶಗಳನ್ನೇ ಕಂಟ್ರೋಲ್ ಮಾಡುತ್ತೆ. ಈ ದೇಶದಲ್ಲಿ ಯಾರು ಪ್ರಧಾನ ಮಂತ್ರಿ ಆಗಬೇಕು, ಯಾರು ಪ್ರೆಸಿಡೆಂಟ್ ಆಗಬೇಕು ಅನ್ನೋದನ್ನ ಈ ಕಂಪ್ನಿ ಡಿಸೈಡ್ ಮಾಡುತ್ತೆ. ಈ ಕಂಪ್ನಿ ಯಾವುದು ಅಂದ್ರೆ ಅದೇ BlackRock. BlackRock is a robot that controls more wealth than any country on earth. Really, the commander-in-chief is Larry Fink. That's more than half the United States GDP. BlackRock is taking over the world and no one is stopping them. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಮತ್ತೆ ನೀವು ತುಂಬಾ ಜನ ಹೆಲ್ತ್ ಇನ್ಶೂರೆನ್ಸ್ ನ ಆನ್ಲೈನ್ ಅಲ್ಲಿ ಬೈ ಮಾಡೋಕ್ಕೆ ಹೆದರ್ಕೊಂತಾ ಇದ್ರು, ಅದಕ್ಕಂತಾನೆ ನಾವು ಟೀಮ್ ಮಾಡಿದೀವಿ, ಕ್ಲೈಮ್ ಸಪೋರ್ಟ್ ಮಾಡೋ ಟೀಮು. ಲೈಕ್ ನೀವು ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡಿದ್ರೆ ಅವ್ರು ನಿಮಗೆ ಕ್ಲೈಮ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ಅವರೆಲ್ಲರೂ IRDA ಸರ್ಟಿಫೈಡ್ ಆಗಿರ್ತಾರೆ. ಅವ್ರು ನಿಮಗೆ ಕ್ಲೈಮ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಇನ್ಶೂರೆನ್ಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಶೂರೆನ್ಸ್ ಅಂತಾನೆ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿ. ಇವಾಗ ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಈ BlackRock ಒಂದು ಅಮೆರಿಕನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪನಿ ಅಂತ ಅನ್ಕೊಳ್ಳಿ. ಇದೇನ್ ಮಾಡುತ್ತೆ, ಬೇರೆಯವರ ದುಡ್ಡನ್ನ ಮ್ಯಾನೇಜ್ ಮಾಡುತ್ತೆ. ಅದು ಇನ್ಶೂರೆನ್ಸ್ ಆಗಿರ್ಬೋದು, ರಿಟೈರ್ಮೆಂಟ್ ಫಂಡ್ ಆಗಿರ್ಬೋದು, ನಿಮ್ಮ SIP ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಇದನ್ನೆಲ್ಲಾನು ಮ್ಯಾನೇಜ್ ಮಾಡುತ್ತೆ. ಇವತ್ತು BlackRock ಹತ್ರ ಸುಮಾರು 10 ಟ್ರಿಲಿಯನ್ಗಿನ್ನ ಜಾಸ್ತಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ. $10 ಟ್ರಿಲಿಯನ್ ಅಂದ್ರೆ ಇವತ್ತು BlackRock ಏನಾದ್ರೂ ಒಂದು ದೇಶ ಆಗಿದ್ರೆ ಇದು ಜಗತ್ತಿನ 3ನೇ ಅತಿ ದೊಡ್ಡ ಎಕಾನಮಿ ಆಗ್ತಾ ಇತ್ತು. ಅಮೆರಿಕ ಫಸ್ಟ್, ಚೈನಾ ಸೆಕೆಂಡ್, 3ನೇದು BlackRock. ಯಾಕಂದ್ರೆ BlackRock ಹತ್ರ $10 ಟ್ರಿಲಿಯನ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ. ಅಮೆರಿಕದ GDP ಅರ್ಧದಷ್ಟು ಈ BlackRock ಮ್ಯಾನೇಜ್ ಮಾಡುತ್ತೆ. ನೀವೇನ್ ಜಗತ್ತಿನ ದೊಡ್ಡ ದೊಡ್ಡ ಕಂಪ್ನಿಗಳು ಅಂತ ಕರಿತೀರಲ್ವಾ, ಗೂಗಲ್, ಅಮೆಜಾನ್ ಎಲ್ಲಾದ್ರಲ್ಲೂ ಈ ಕಂಪ್ನಿ ಇನ್ವೆಸ್ಟ್ ಮಾಡಿದೆ. ಈವನ್ ನಮ್ಮ ಇಂಡಿಯಾದಲ್ಲೂ ಎಷ್ಟೋ ಕಂಪ್ನಿಗಳ ಮೇಲೆ ಈ ಕಂಪ್ನಿ ಇನ್ವೆಸ್ಟ್ ಮಾಡಿದೆ. ನಿಮಗೆ ಅನ್ನಿಸ್ತಾ ಇರುತ್ತೆ ಇದು ಯಾವುದೋ ಒಂದು ಜಸ್ಟ್ ಮ್ಯೂಚುವಲ್ ಫಂಡ್ ಕಂಪ್ನಿ ಜಗತ್ನೇ ಕಂಟ್ರೋಲ್ ಮಾಡ್ಬಿಡುತ್ತಾ, ಇದು ಹೆಂಗೆ ಜಗತ್ನ ಕಂಟ್ರೋಲ್ ಮಾಡ್ಬಿಡುತ್ತೆ, ಇಷ್ಟೊಂದು ಕಂಟ್ರೋಲಿಂಗ್ ಪವರ್ ಇದಕ್ಕೆ ಎಲ್ಲಿಂದ ಬಂತು ಅಂತ. ಇದಕ್ಕೆ ಕಾರಣ ಈ ಕಂಪ್ನಿಯ CEO ಲ್ಯಾರಿ ಫಿಂಕ್. ಈ ಲ್ಯಾರಿ ಫಿಂಕು 1952ರಲ್ಲಿ ಅಮೆರಿಕದ ಲಾಸ್ ಆಂಜಲಸ್ ಅಲ್ಲಿ ಹುಡ್ತಾರೆ. ಇವ್ರಿಗೆ ಇನಿಷಿಯಲಿ ಪೊಲಿಟಿಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಪೊಲಿಟಿಕ್ಸ್ ಅಲ್ಲಿ ತನ್ನ ಕೆರಿಯರ್ ನ ಬಿಲ್ಡ್ ಮಾಡ್ಬೇಕಂತ ಆಸೆ ಪಡ್ತಿರ್ತಾರೆ. ಆಮೇಲೆ ಇವ್ರಿಗೆ ಅರ್ಥ ಆಗುತ್ತೆ ನಿಜವಾದ ಪವರ್ ಎಲ್ಲಿದೆ ಅಂದ್ರೆ ಅದು ದುಡ್ಡನ್ನ ಕಂಟ್ರೋಲ್ ಮಾಡೋದ್ರಲ್ಲಿದೆ. ಪೊಲಿಟಿಕ್ಸ್ ಅಂದ್ರೆ ಜನಗಳನ್ನ ಕಂಟ್ರೋಲ್ ಮಾಡೋದು, ಪೊಲಿಟಿಕ್ಸ್ ನ ಕಂಟ್ರೋಲ್ ಮಾಡೋದು ಈ ದುಡ್ಡು. ದುಡ್ಡು ಯಾರು ಕಂಟ್ರೋಲ್ ಮಾಡ್ತಾರೆ, ಅವ್ರು ಈ ಪೊಲಿಟಿಕ್ಸ್ನು ಕಂಟ್ರೋಲ್ ಮಾಡ್ತಾರೆ, ಜನಗಳನ್ನೂ ಕಂಟ್ರೋಲ್ ಮಾಡ್ತಾರೆ. ಅದೇ ರೀತಿ 1980ರಲ್ಲಿ ಇವರು ಫಸ್ಟ್ಗೆ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ಕಾಲಿಡ್ತಾರೆ. ಹೋಗ್ತಾ ಹೋಗ್ತಾ ಇವರು ಮಾರ್ಗೇಜ್ ಲೋನ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ, ಅಂದ್ರೆ ಹೋಮ್ ಲೋನ್ ಅಲ್ಲಿ. ಇವ್ರು ಮಾಡೋ ಒಂದು ಮಿಸ್ಟೇಕ್ ಇಂದ ಇವ್ರ ಕೆರಿಯರೇ ಮುಳುಗೋಗ್ಬೇಕಾಗಿ ಬರುತ್ತೆ. ಬಟ್ ಅದೇ ಒಂದು ಮಿಸ್ಟೇಕು ಇವ್ರನ್ನ ಮುಂದೆ ಒಂದ್ ದಿವಸ ಜಗತ್ನೇ ಕಂಟ್ರೋಲ್ ಮಾಡೋವಂಥ ಪವರ್ನ ತಂದ್ಕೊಡುತ್ತೆ. ಅದೇನಂದ್ರೆ 1986ರಲ್ಲಿ ಇವ್ರ ಈ ಕಂಪ್ನಿಗೆ $100 ಮಿಲಿಯನ್ ಲಾಸ್ ಮಾಡಿಸ್ತಾರೆ. ಯಾಕಂದ್ರೆ ಸರಿಯಾಗಿ ಅಂಡರ್ ರೇಟ್ ಮಾಡ್ದಲ್ಲೇನೆ ಲೋನ್ ಕೊಟ್ಟಿರ್ತಾರೆ. ಈ ಕಾರಣದಿಂದ ಇವರು ಆ ಕೆಲಸನ ಕಳ್ಕೊಬೇಕಾಗತ್ತೆ. ಬಟ್ ಆದ್ರೆ ಈ ಲ್ಯಾರಿ ಫಿಂಕು ಅಲ್ಲೇ ಸುಮ್ಮನೆ ಕುತ್ಕೊಳಲ್ಲ. 1988ರಲ್ಲಿ ಇವರು ಮತ್ತೆ ಇವ್ರ ಕೆಲವು ಫ್ರೆಂಡ್ಸ್ ಸೇರ್ಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಆ ಕಂಪ್ನಿನೇ BlackRock. ಸ್ಟಾರ್ಟಿಂಗ್ ಅಲ್ಲಿ ಕೇವಲ $5 ಮಿಲಿಯನ್ ಇಟ್ಕೊಂಡು ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಈ ಕಂಪ್ನಿ $10 ಟ್ರಿಲಿಯನ್ ಅಷ್ಟು ವೆಲ್ತ್ ನ ಮ್ಯಾನೇಜ್ ಮಾಡ್ತಾ ಇದೆ. ನಿಮ್ಗೆ 5 ಮಿಲಿಯನ್ಗೂ 100 ಟ್ರಿಲಿಯನ್ಗೂ ವ್ಯತ್ಯಾಸ ಗೊತ್ತಾಗ್ತಿಲ್ವಲ್ಲ? ಇಂಡಿಯನ್ ರುಪೀಸ್ ಅಲ್ಲಿ ಎಕ್ಸಾಂಪಲ್ ತಗೊಂಡ್ಬೇಕಂದ್ರೆ 5 ಮಿಲಿಯನ್ ಅಂದ್ರೆ 45 ಲಕ್ಷ ಆಗುತ್ತೆ. ಅಂದ್ರೆ 50 ಲಕ್ಷನೇ ಅನ್ಕೊಳ್ಳಿ, 50 ಲಕ್ಷ ರೂಪಾಯಿ ಆಗುತ್ತೆ, ಲಕ್ಷ ರೂಪಾಯಿ. $10 ಟ್ರಿಲಿಯನ್ ಅಂದ್ರೆ ಸುಮಾರು 860 ಲಕ್ಷ ಕೋಟಿ ಆಗುತ್ತೆ. ನಮ್ಮ ಇಂಡಿಯಾದ GDP-ಗಿಂತನೂ ಆಲ್ಮೋಸ್ಟ್ 3 ಪಟ್ಟು ಜಾಸ್ತಿ. ಇಷ್ಟು ದುಡ್ಡ ಈ ಕಂಪ್ನಿ ಇವತ್ತು ಮ್ಯಾನೇಜ್ ಮಾಡ್ತಾ ಇದೆ. ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು 1988ರಲ್ಲೇ ಆದ್ರೂ ಈ ಕಂಪ್ನಿಗೆ ನಿಜವಾಗ್ಲೂ ಕಿಕ್ ಸ್ಟಾರ್ಟ್ ಸಿಕ್ಕಿದ್ದು 2008 ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ. ಆ ಟೈಮಲ್ಲಿ ಏನಾಗಿರುತ್ತೆ, ಜಗತ್ತಿನ ದೊಡ್ಡ ದೊಡ್ಡ ಬ್ಯಾಂಕ್ಗಳೇ ಮುಳುಗೋಗೋ ಸ್ಟೇಜಲ್ಲಿ ಬಂದಿರುತ್ತೆ. ಯಾಕಂದ್ರೆ ಲೇಮನ್ ಬ್ರದರ್ಸ್ ಕ್ರೈಸಿಸ್ ಇಂದ. ಆಗ ಅಮೆರಿಕನ್ ಗೌರ್ಮೆಂಟ್ ಖುದ್ದು BlackRock CEO ಕರೆದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಕೇಳ್ಕೊಳುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಟಾಕ್ಸಿಕ್ ಲೋನ್ ಅಂತ ಕರೀತಾರೆ, ಅಂದ್ರೆ ಬ್ಯಾಡ್ ಲೋನ್ಸ್, ಇವ್ರು ಕೊಟ್ಟಿರೋದು ವಾಪಸ್ ಬರ್ತಾ ಇರಲ್ಲ ಅಂತ ಲೋನ್ಸ್ ನ ಮ್ಯಾನೇಜ್ ಮಾಡಕ್ಕೆ ಯಾವ್ದಾನ ಒಂದು ಕಂಪ್ನಿ ಬೇಕಾಗಿರುತ್ತೆ. ಆಗ ಖುದ್ದು US ಗೌರ್ಮೆಂಟ್ ಮೊರೆ ಹೋಗೋದು ಈ ಲ್ಯಾರಿ ಫಿಂಕ್ ಹಿಂದೆ, ಅಂದ್ರೆ BlackRock ಹಿಂದೆ. ಯಾಕಂದ್ರೆ ಈ BlackRock ಹತ್ರ ಒಂದು ಸೂಪರ್ ಕಂಪ್ಯೂಟರ್ ಇರುತ್ತೆ. ಆ ಕಂಪ್ಯೂಟರ್ ಸಹಾಯದಿಂದ ನಾವು ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೋದು ಅಂತ US ಗೌರ್ಮೆಂಟ್ ಅನ್ಕೊಂಡಿರುತ್ತೆ. ಆ ಕಂಪ್ಯೂಟರ್ ಯಾವುದು ಅಂದ್ರೆ ಅಲಾವುದ್ದೀನ್. ಈ ಅಲಾವುದ್ದೀನ್ ಸೂಪರ್ ಕಂಪ್ಯೂಟರ್ ಇಂದಾನೆ ಈ BlackRock ಜಗತ್ತಿನ ಅತಿ ದೊಡ್ಡ ಸೂಪರ್ ಪವರ್ ಆಗೋದು.
ಕಂಪ್ಯೂಟರ್ ನಲ್ಲಿ ಅಂತದ್ ಏನಿದೆ? ಈ ಅಲಾವುದ್ದೀನ್ ಅನ್ನೋದು ಒಂದು ಸೂಪರ್ ಕಂಪ್ಯೂಟರ್. ಇದನ್ನ ಇವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮ್ ಬರೋಕ್ಕಿಂತ ಮುಂಚೆನೆ ಯೂಸ್ ಮಾಡ್ತಿರ್ತಾರೆ. ಇದರಲ್ಲಿ ಜಗತ್ತಿನಲ್ಲಿದ್ದ ದೊಡ್ಡ ದೊಡ್ಡ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನಿಗಳು ಎಲ್ಲಾ ಡೇಟಾ ಕೂಡ ಇದರಲ್ಲಿ ಸ್ಟೋರ್ ಮಾಡಿರ್ತಾರೆ. ಇದು ಪ್ರತಿ ಒಂದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರುತ್ತೆ ಯಾವ್ದು ರಿಸ್ಕಿ ಅಲ್ಲ ಅಂತ. ಈ ಅಲಾವುದ್ದೀನ್ ಯಾವ್ದಾದ್ರು ಕಂಪ್ನಿನ ಈ ಕಂಪ್ನಿ ಸರಿ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಇಂಡಸ್ಟ್ರಿನಲ್ಲಿರೋ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳು ಕೂಡ ಅದನ್ನ ಒಪ್ಕೊಂತಿದ್ರು. ಈ ಅಲಾವುದ್ದೀನ್ ಈ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಎಕ್ಸ್ಪರ್ಟ್ಗಳು ಅದನ್ನ ಫಾಲೋ ಮಾಡ್ತಾ ಇದ್ರು. ಅಂದ್ರೆ ಈ ಅಲಾವುದ್ದೀನ್ ಒಂಥರ ರಿಮೋಟ್ ಕಂಟ್ರೋಲ್ ಇದ್ದಂಗೆ. ಇದು ಏನ್ ಹೇಳುತ್ತೋ ಅದನ್ನ ಜಗತ್ತು ಮಾಡ್ತಾ ಇತ್ತು. ಎಂಟೈರ್ ಸ್ಟಾಕ್ ಮಾರ್ಕೆಟ್ ಕಂಟ್ರೋಲ್ ಈ ಅಲಾವುದ್ದೀನ್ ಕೈಲಿತ್ತು. ಅದನ್ನ ಗಮನಿಸಿದ US ಗೌರ್ಮೆಂಟ್ ಅಲಾವುದ್ದೀನ್ ಹೆಲ್ಪ್ ಕೇಳಿ 2008ರಲ್ಲಿ ಮೊರೆ ಹೋಗುತ್ತೆ. ಇದರಿಂದ ಮೋಸ್ಟ್ ಆಫ್ ದಿ ಗೌರ್ಮೆಂಟ್ ಪೆನ್ಷನ್ ಫಂಡ್ ಮತ್ತೆ ಇನ್ಶೂರೆನ್ಸ್ ಎಲ್ಲಾನು ಗೌರ್ಮೆಂಟ್ ಬ್ಲಾಕ್ ರಾಕ್ ಗೆ ನೋಡ್ಕೊಳಕ್ ಹೇಳುತ್ತೆ. ಇಲ್ಲಿಂದ ಬ್ಲಾಕ್ ರಾಕ್ ಸೂಪರ್ ಪವರ್ ಸ್ಟಾರ್ಟ್ ಆಗುತ್ತೆ. ಈಗ ಎಷ್ಟೋ ಜನ ಹೇಳ್ತಾರೆ ಈ ಬ್ಲಾಕ್ ರಾಕ್ ಜಸ್ಟ್ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿ. ಯಾವ ರೀತಿ ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆ ದುಡ್ಡು ಮ್ಯೂಚುವಲ್ ಫಂಡ್ ಕಂಪ್ನಿದಲ್ಲ, ನಮ್ದು ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ಏನು ಪವರ್ ಇರಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಲ್ಲ. ಏನಂದ್ರೆ ಈ ಬ್ಲಾಕ್ ರಾಕ್ ಕೈಲಿ ನಾವು ದುಡ್ಡು ಕೊಡ್ತೀವಿ. ಎಕ್ಸಾಂಪಲ್ ಅದೊಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಅನ್ಕೊಳ್ಳಿ, ನಾವು ದುಡ್ಡು ಕೊಡ್ತೀವಿ. ಈ ಬ್ಲಾಕ್ ರಾಕ್ ಏನ್ ಮಾಡುತ್ತೆ, ಅದನ್ನು ತಗೊಂಡೋಗಿ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಯಾರ ಥ್ರೂ ಇನ್ವೆಸ್ಟ್ ಮಾಡುತ್ತೆ? ಬ್ಲಾಕ್ ರಾಕ್ ಥ್ರೂನೇ ಇನ್ವೆಸ್ಟ್ ಮಾಡುತ್ತೆ. ಇನ್ವೆಸ್ಟೆಡ್ ಬೈ ಬ್ಲಾಕ್ ರಾಕ್ ಅಂತಾನೆ ಹೆಸರು ಬರುತ್ತೆ. ಈಗ ಆ ಕಂಪ್ನಿ ತಗೊಂಡೋಗಿ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದೆ ಅಂದ್ರೆ ನಮ್ಮ ಹತ್ರ ಸಣ್ಣ ಸಣ್ಣ ದುಡ್ಡೇ ಇಸ್ಕೊಂಡಿದೆ. ಬಟ್ ಒಂದು ದೊಡ್ಡ ಪೂಲ್ ತಗೊಂಡೋಗಿ ಒಂದು ಕಂಪ್ನಿನಲ್ಲಿ 5%, 6%, 10% ಅಂತ ಸ್ಟೇಕ್ ನ ಇನ್ಕ್ರೀಸ್ ಮಾಡಿದೆ ಅಂದ್ರೆ ಅವಾಗ ಏನಾಗುತ್ತೆ, ಇವರು ಬೋರ್ಡ್ ಅಲ್ಲಿ ಕುತ್ಕೊಂತಾರೆ. ಅಮೆರಿಕಾದಲ್ಲಿ ಮೋಸ್ಟ್ ಆಫ್ ದಿ ಕಂಪ್ನೀಸ್ಗಳು ಎಲ್ಲ ಈ ತರ ಪ್ರೊಫೆಷನಲಿ ಮ್ಯಾನೇಜ್ಡ್, ಯಾರು ಪ್ರಮೋಟರ್ ಮ್ಯಾನೇಜ್ ಮಾಡಲ್ಲ. ಅಲ್ಲಿ 50%, 60% ಅಂತ ಪ್ರಮೋಟರ್ ಹೋಲ್ಡಿಂಗ್ ಇರೋದೇ ಇಲ್ಲ. ನೀವು ಅಮೆಜಾನ್ ಚೆಕ್ ಮಾಡಬಹುದು. ಅಮೆಜಾನ್ ಅರೌಂಡ್ 10 to 11% ಅಷ್ಟೇ ಜೆಫ್ ಬೆಜೋಸ್ ಹೋಲ್ಡಿಂಗ್ ಇದೆ. ಎನ್ವಿಡಿಯಾ ಕಂಪ್ನಿ ಫೌಂಡರ್ ಜಸ್ಟ್ 4% ಇದೆ. ಈ ತರ ಅಲ್ಲಿ ಕಂಪ್ನಿ ಫ್ಯಾಮಿಲಿ ಓನ್ಡ್ ಇರಲ್ಲ, ಈ ತರ ಪ್ರೊಫೆಷನಲಿ ಓನ್ಡ್ ಇರುತ್ತೆ. ಅಂತ ದೇಶದಲ್ಲಿ ಈ ಕಂಪ್ನಿ 10% ಏನಾದ್ರು ಆ ಕಂಪ್ನಿದು ಓನರ್ಶಿಪ್ ನಾವು ಓನ್ ಮಾಡಿದ್ರೆ ಈ ಕಂಪ್ನಿದು ಎಷ್ಟು ಪವರ್ ಇರುತ್ತೆ. ಈ ಕಂಪ್ನಿ ಏನ್ ಮಾಡುತ್ತೆ, ಬೋರ್ಡಲ್ಲಿ ಕುತ್ಕೊಳ್ಳುತ್ತೆ. ಬೋರ್ಡಲ್ಲಿ ಕುತ್ಕೊಂಡು ಇವ್ರು ಯಾರು ಬೇಕೋ ಅವ್ರನ್ನ CEO ಮಾಡುತ್ತೆ, ಇವ್ರು ಯಾರು ಬೇಕೋ ಅವ್ರನ್ನ CFO ಮಾಡುತ್ತೆ. ಗಾಂಚಲಿ ಮಾಡ್ದ CEOನ ಕೆಳಗಿಳಿಸುತ್ತೆ, ಬೇರೆಯವ್ರನ್ನ ತಮ್ಮನ್ ಕುಂಡ್ರಿಸುತ್ತೆ. ಈಗ ನೀವು ಯೋಚನೆ ಮಾಡಿ, ಒಂದು ಕಂಪ್ನಿನ ಅಲ್ವಾ ಗೌರ್ಮೆಂಟ್ಗೂ ಫಂಡ್ ಮಾಡೋದು. ಗೌರ್ಮೆಂಟ್ಗೆ ಫಂಡ್ ಮಾಡೋದು ಯಾರು? ಅವ್ರು ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಡೋದು ಯಾರು? ಪ್ರತಿಯೊಂದು ಕಂಪ್ನಿನೇ ಅಲ್ವಾ. ಈ ಕಂಪ್ನಿ ಆ ಪೊಲಿಟಿಕಲ್ ಪಾರ್ಟಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಥವಾ ಏನೋ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅವಾಗ ಈ ಕಂಪ್ನಿ ಏನ್ ಮಾಡುತ್ತೆ, ಆ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಹೋಗೋದನ್ನ ನಿಲ್ಸುತ್ತೆ, ಸ್ಟಾಪ್ ಮಾಡು ಅಂತ ಹೇಳುತ್ತೆ. ಅವಾಗ ಆ ಪೊಲಿಟಿಕಲ್ ಪಾರ್ಟಿಗೆ ಯಾವಾಗ ದುಡ್ಡು ಹೋಗೋದು ನಿಲ್ಸುತ್ತೆ, ಅವಾಗ ಪೊಲಿಟಿಕಲ್ ಪಾರ್ಟಿ ಬ್ಲಾಕ್ ರಾಕ್ ಹೇಳ್ದಂಗೆ ಕೇಳುತ್ತೆ. ಯಾರು ಪ್ರೆಸಿಡೆಂಟ್ ಆಗ್ಬೇಕು, ಯಾರು ಚಾನ್ಸಲರ್ ಆಗ್ಬೇಕು, ಯಾರು ಇದಾಗಬೇಕು ಅಂತ ಈ ಬ್ಲಾಕ್ ರಾಕ್ ಡಿಸೈಡ್ ಮಾಡುತ್ತೆ. ಅಮೆರಿಕದಲ್ಲಿ ಒಂದು ಸಿಸ್ಟಮ್ ತುಂಬಾ ಚಾಲ್ತಿನಲ್ಲಿದೆ. ಆ ಸಿಸ್ಟಮ್ ಹೆಸರು ರಿವಾಲ್ವಿಂಗ್ ಡೋರ್ ಅಂತ. ಇದ್ರ ಅರ್ಥ ಏನಂದ್ರೆ ಆ ಡೋರ್ ನ ಅಲ್ಲಿಂದ ಇಲ್ಲಿಗೆ ರಿವಾಲ್ವ್ ಮಾಡೋದು ಅಂತ. ಎಕ್ಸಾಂಪಲ್, ನೀವು ಬ್ಲಾಕ್ ರಾಕ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ. ಆ ಕೆಲಸ ಬಿಟ್ಬಿಟ್ಟು ನೀವೇನ್ ಮಾಡ್ತೀರಾ, ಹೋಗಿ ಆ ಗೌರ್ಮೆಂಟ್ ಕಂಪ್ನಿನಲ್ಲಿ ಸೇರ್ಕೊಂತೀರಾ. ಆ ಗೌರ್ಮೆಂಟ್ ಕಂಪ್ನಿನಲ್ಲಿ ಸೇರ್ಕೊಂಡು ನೀವು ಎಂತ ರೂಲ್ಸ್ ತರ್ತೀರಾ ಅಂದ್ರೆ ಬ್ಲಾಕ್ ರಾಕ್ ಯಾವ್ದು ರೂಲ್ಸ್ ಫೇವರ್ ಅಲ್ಲಿ ಇರುತ್ತೋ ಅಂತ ರೂಲ್ಸ್ ತರ್ತೀರಾ. ಇದನ್ನೇ ರಿವಾಲ್ವಿಂಗ್ ಡೋರ್ ಅಂತ ಕರೀತಾರೆ. 2020 ಸಿಕ್ಕಿರೋ ಡೇಟಾ ಪ್ರಕಾರ ಇದುವರೆಗೂ 100 ಜನ ಈ ತರ ಬ್ಲಾಕ್ ರಾಕ್ ಇಂದ US ಗೌರ್ಮೆಂಟ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜರ್ಮನಿಯ ಚಾನ್ಸಲರ್ ಕೂಡ ಮುಂಚೆ ಬ್ಲಾಕ್ ರಾಕ್ ಅಲ್ಲಿ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಇವ್ರೀಗ ಜರ್ಮನಿಯ ಚಾನ್ಸಲರ್ ಆಗಿದ್ದಾರೆ. ಅಂದ್ರೆ ಈ ಬ್ಲಾಕ್ ರಾಕ್ ಜಸ್ಟ್ ಅಮೆರಿಕ ಮಾತ್ರ ಅಲ್ಲ, ಇಡೀ ಜಗತ್ತಿನ ಪೊಲಿಟಿಕ್ಸ್ ನು ಕಂಟ್ರೋಲ್ ಮಾಡುತ್ತೆ. ಈ ಲ್ಯಾರಿ ಫಿಂಕು ಓಪನ್ಲಿ ಹೇಳ್ದಂಗೆನೆ 2040 ಜಗತ್ತಿಗೆ $68 ಟ್ರಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನ ಬೂಸ್ಟ್ ಮಾಡಕ್ಕೆ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಆ ದುಡ್ಡನ್ನ ಇದೇ ಕಂಪ್ನಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಥ್ರೂ ಇನ್ವೆಸ್ಟ್ ಮಾಡುತ್ತೆ. ಅಂದ್ರೆ ನಿಮ್ಮ ಏರ್ಪೋರ್ಟ್ ಇರ್ಬೋದು, ರೋಡ್ ಇರ್ಬೋದು, ಪ್ರತಿ ಒಂದ್ರಲ್ಲೂ ಈ ಕಂಪ್ನಿ ಮುಗ್ ತೋರಿಸುತ್ತೆ. ಇದರಿಂದ ಏನಾಗುತ್ತೆ, ಬೇಸಿಕ್ ನೀಡ್ ಏನೇನಿದೆಯೋ ಅದೆಲ್ಲಾನು ಈ ಕಂಪ್ನಿ ಕಂಟ್ರೋಲ್ ಮಾಡ್ತಿರುತ್ತೆ. ಫ್ಯೂಚರ್ ಅಲ್ಲಿ ಇದೆಲ್ಲದಕ್ಕೂ ನಾವು ಪೇ ಮಾಡ್ಬೇಕಾಗುತ್ತೆ. ಆ ಪೇಮೆಂಟ್ ಸೀದಾ ಇಂಡೈರೆಕ್ಟ್ಲಿ ಬ್ಲಾಕ್ ರಾಕ್ ಗೆ ಹೋಗುತ್ತೆ. ಈ ರಷ್ಯಾ ಯುಕ್ರೇನ್ ವಾರ್ ಆಗ್ತಾ ಇದೆಯಲ್ಲ, ಈ ವಾರಲ್ಲಿ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಿರೋದು ಯಾರಂದ್ರೆ ನೇಟೋ ದೇಶಗಳು. ಈ ನೇಟೋ ದೇಶಗಳಲ್ಲಿ ಮೇನ್ ಯಾರಿರೋದು? ಅದು ಅಮೆರಿಕಾನೇ. ಈ ಅಮೆರಿಕ ಯುಕ್ರೇನ್ಗೆ ಯಾಕೆ ಸಪೋರ್ಟ್ ಮಾಡುತ್ತೆ? ಯಾಕಂದ್ರೆ ಈ ಬ್ಲಾಕ್ ರಾಕ್ ಅಂತ ಕಂಪ್ನಿಗಳು ಅಮೆರಿಕನ್ ಗೌರ್ಮೆಂಟ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನೀವಲ್ಲಿ ಯುಕ್ರೇನ್ಗೆ ಸಪೋರ್ಟ್ ಮಾಡಿ ಅಂತ. ಅಮೆರಿಕ ಏನ್ ಮಾಡುತ್ತೆ, ಅಮೆರಿಕ ಟ್ಯಾಕ್ಸ್ ದುಡ್ಡನ್ನ ತಗೊಂಡೋಗಿ ಯುಕ್ರೇನ್ ವಾರ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಯುಕ್ರೇನ್ಗೆ ವಾರ್ ಮಾಡಕ್ಕೆ. ನೀವು ಟ್ರಂಪ್ ಹೇಳೋದು ನೋಡಿರ್ಬೋದು, ನ್ಯಾಟೋದಲ್ಲಿ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡೋದೇ ಅಮೆರಿಕ, ಬೇರೆ ದೇಶಗಳು ಏನು ದುಡ್ಡೇ ಖರ್ಚು ಮಾಡಲ್ಲ, ಅಮೆರಿಕನೇ ಜಾಸ್ತಿ ದುಡ್ಡು ಖರ್ಚು ಮಾಡುತ್ತೆ ಅಂತ ಟ್ರಂಪ್ ಅವಾಗ ಹೇಳ್ತಿರ್ತಾನೆ, ಇದನ್ನ ಸ್ಟಾಪ್ ಮಾಡ್ತೀನಿ ಅಂತ. ಬಟ್ ಈ ವಾರ್ ಮಾಡ್ಸಿರೋದೇ ಅವರೇ ಅಲ್ವಾ. ಅಮೆರಿಕ ಸಪೋರ್ಟ್ ಮಾಡಿದ್ಕೇನೆ ಯುಕ್ರೇನ್ ಹೋಗಿ ರಷ್ಯಾ ಮೇಲೆ ಯುದ್ಧ ಮಾಡ್ತಾ ಇದೆ. ಈಗ ಈ ವಾರಿಂದ ಜಾಸ್ತಿ ಲಾಭ ಮಾಡೋದು ಯಾರಂದ್ರೆ ಈ ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡೋ ಕಂಪ್ನಿಗಳು. ಅವು ಅಮೆರಿಕದಲ್ಲೇ ಇದಾವೆ. ಲಾಕಿಡ್ ಮಾರ್ಟಿನ್, ನಾರ್ಥ್ರಪ್ ಗ್ರಾಮನ್, ರೇಥಿಯನ್, ಈ ಕಂಪ್ನಿಗಳದೆಲ್ಲೂ ಶೇರ್ ಪ್ರೈಸ್ ತೆಗೆದು ನೋಡಿ. ರಷ್ಯಾ ಯುಕ್ರೇನ್ ಈ ವಾರ್ ಯಾವಾಗ ಆಯ್ತು ಆಗ್ಲಿಂದ ಈ ಕಂಪ್ನಿಗಳ ಶೇರ್ ಪ್ರೈಸ್ ದಿವಸಕ್ಕೆ ಮೇಲ್ ಹೋಗ್ತಾ ಇದೆ. ನಿಜವಾಗ್ಲೂ ಲಾಭ ಮಾಡ್ತಿರೋದು ಇವರು. ಒಂದ್ ಕಡೆಯಿಂದ ವಾರ್ ಮಾಡಿ ಯುಕ್ರೇನ್ ನ ಹಾಳು ಮಾಡ್ತಾರೆ, ಯುಕ್ರೇನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾನು ಕೊಲ್ಯಾಪ್ಸ್ ಮಾಡ್ತಾರೆ. ಮತ್ತೆ ಇನ್ನೊಂದ್ ಕಡೆಯಿಂದ ಇದೇ ಅಮೆರಿಕನ್ ಕಂಪ್ನಿಗಳು ಹೋಗಿ ಅದೇ
ಯುಕ್ರೇನಲ್ಲಿ ಏರ್ಪೋರ್ಟು, ಪೋರ್ಟು, ರೋಡ್ಸು ಇವನ್ನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಒಂದ್ ಕಡೆಯಿಂದ ಯುದ್ಧ ಮಾಡಿನೂ ಲಾಭ ಮಾಡಿದ್ರು, ಈ ಕಡೆಯಿಂದ ಮತ್ತೆ ಅದನ್ನ ಕಟ್ಕೊಟ್ಟು ಲಾಭ ಮಾಡಿದ್ರು. ಅಂದ್ರೆ ಡಬಲ್ ಲಾಭ. ಯಾರಿಗೆ? ಈ ಬ್ಲಾಕ್ ರಾಕ್. ನೀವು ಇನ್ನೊಂದು ಹೊಸ ಟ್ರೆಂಡ್ ನೋಡ್ತಾ ಇರಬಹುದು, ESG ನಾಮ್ಸ್ ಅಂತ ಬರ್ತಾ ಇದೆ. ಅಂದ್ರೆ ಎನ್ವೈರನ್ಮೆಂಟಲ್ ಮತ್ತೆ ಸೋಷಿಯಲ್ ಗವರ್ನೆನ್ಸ್ ಅಂತ. ಇದನ್ನ ಫಸ್ಟ್ ತಂದಿದೆ ಬ್ಲಾಕ್ ರಾಕ್. ಬ್ಲಾಕ್ ರಾಕ್ ಏನ್ ಮಾಡುತ್ತೆ, ಕೆಲವು ಕಂಪನಿಗಳಿಗೆ ಲೆಟರ್ ಬರೆದು ಅನೌನ್ಸ್ ಮಾಡುತ್ತೆ, ಇನ್ಮೇಲಿಂದ ನೀವು ಈ ESG ನಾಮ್ನ ಫಾಲೋ ಮಾಡಬೇಕು ಅಂತ. ಆಮೇಲೆ ನಾವು ನಿಮ್ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡೋದು ಅಂತ. ಯಾಕಂದ್ರೆ ಇವರೊಂದು ETF ತರ್ತಾರೆ, ಏನಂತ, ESG ನಾಮ್ನ ಫುಲ್ಫಿಲ್ ಮಾಡುವಂತ ಕಂಪನಿಗಳಲ್ಲೇ ಈ ETF ಇನ್ವೆಸ್ಟ್ ಮಾಡುತ್ತೆ ಅಂತ. ಆ ETF ಸಕ್ಸಸ್ಫುಲ್ ಆಗ್ಬೇಕಂದ್ರೆ ESG ನಾಮ್ನ ಕೆಲವು ಕಂಪನಿಗಳು ಫಾಲೋ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆ ಕಂಪನಿಗಳಿಗೆ ಫ್ಲೋ ಬರುತ್ತೆ. ಅವಾಗ್ಲಿಂದಾನೇ ಈ ESG ಅನ್ನೋದು ಜಗತ್ತಿನಾದ್ಯಂತ ಫೇಮಸ್ ಆಯ್ತು. ಅಂದ್ರೆ ಏನಾದ್ರೂ ಒಂದು ಹೊಸ ರೂಲ್ಸ್ ತರಬೇಕಂದ್ರೆ ಅದಕ್ಕೆ ಇವರೇ ಕಾರಣ. ಇವ್ರಿಗೆ ಬೇಕಾಗಿರೋದನ್ನ ಜಗತ್ ಫಾಲೋ ಮಾಡುತ್ತೆ. ಇವಾಗ ಇಂಡಿಯಾದಲ್ಲಿ ಎಷ್ಟು ಕಂಪ್ನಿಗಳು ESG ನಾಮ್ನ ಫಾಲೋ ಮಾಡ್ತಿದಾವೆ, ಮತ್ತೆ ಈಗ ಎನ್ವೈರನ್ಮೆಂಟಲ್ ಹೆಸರು ಹೇಳ್ಕೊಂಡು ಎಷ್ಟು ಕಂಪ್ನಿಗಳು ಉಟ್ಕೊಂಡಿದಾವೆ. ರಿನ್ಯೂವಬಲ್ ಎನರ್ಜಿ, ಬೇರೆ ಬೇರೆ ತರ ಸೆಕ್ಟರ್ಗಳು ಸ್ಟಾರ್ಟ್ ಆಗಿದಾವೆ. ಅದನ್ನೆಲ್ಲ ಸ್ಟಾರ್ಟ್ ಮಾಡೋದು ಇವರೇ. ಯಾವ ಸೆಕ್ಟರ್ ಬೂಮ್ ಆಗಬೇಕು, ಯಾವ ಸೆಕ್ಟರ್ ಬೂಮ್ ಆಗಬಾರ್ದು ಅಂತ ಮುಂಚೆನೆ ಪ್ಲಾನ್ ಮಾಡೋದು ಇವರೇ. ಈ ವಿಡಿಯೋ ನಿಮಗೆ ನಾಲೆಜಬಲ್ ಆಗಿರಲಿ ಅಂತ ವಿಡಿಯೋ ಮಾಡಿದ್ದು, ಹೇಗೆ ಜಗತ್ತಿನ ದೊಡ್ಡ ದೊಡ್ಡ ಕಂಪ್ನಿಗಳು ಜಗತ್ತನ್ನೇ ಕಂಟ್ರೋಲ್ ಮಾಡ್ತವೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಎಷ್ಟೋ ಜನ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸ್ಕ್ಯಾಮ್ ಅನ್ಕೊಂಡಿದ್ದಾರೆ. ಸ್ಕ್ಯಾಮ್ ಇದು, ಗ್ಯಾಂಬ್ಲಿಂಗ್ ಇದು ಅನ್ಕೊಂಡಿದ್ದಾರೆ. ಈಗ ಬ್ಲಾಕ್ ರಾಕ್ ಅನ್ನೋದು, ಬ್ಲಾಕ್ ರಾಕ್ ಹತ್ರ ದುಡ್ಡಿರೋದು ಯಾವುದು? ಸ್ಟಾಕ್ ಮಾರ್ಕೆಟ್ ದುಡ್ಡೇ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿನೇ ಬ್ಲಾಕ್ ರಾಕ್ ಇಷ್ಟೊಂದು ಅಸೆಟ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡ್ತಿರೋದು. ಇವತ್ತು ಬ್ಲಾಕ್ ರಾಕ್ ಜಗತ್ತನ್ನೇ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಎಕಾನಮಿ ಅಂದ್ರೆ ಏನು, ಜಗತ್ನಲ್ಲಿ ಎಕಾನಮಿ ಹೆಂಗ್ ನಡೆಯುತ್ತೆ, ನಿಮಗೆ ನಿಮ್ಮ ಊರಿನ ಸುತ್ತಮುತ್ತ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಇರ್ಬೋದು, ಮತ್ತೆ ಅಲ್ಲಿರೋ ಕೆಲವು ರಾಜಕಾರಣಿಗಳು ಇರ್ಬೋದು, ಇವರೇ ದೊಡ್ಡ ಲಾಡ್ಗಳು ಅಂತ ಅನ್ಕೊಂಡಿರ್ತೀರ. ಬಾವಿಲಿರೋ ಕಪ್ಪೆ, ಆ ಕಪ್ಪೆ ಏನ್ ಅನ್ಕೊಳುತ್ತೆ, ಆ ಬಾವಿನೇ ಜಗತ್ ಅನ್ಕೊಂಡಿರುತ್ತೆ. ಅದು ಹೊರಗೆ ಬಂದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಬಿಟ್ಟು ಒಂದು ಜಗತ್ತಿದೆ ಅಂತ. ಅದೇ ರೀತಿ ನಾವು ಕೂಡ ಬದುಕ್ತಾ ಇರ್ತೀವಿ. ಬಟ್ ಇವೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಮ್ಗೆ, ನಾವಿನ್ನು ಎಷ್ಟು ಕಮ್ಮಿ ತಿಳ್ಕೊಂಡಿದೀವಲ್ಲ, ನಾವು ತಿಳ್ಕೊಳ್ಳೋದು ಇನ್ನು ಎಷ್ಟು ಜಾಸ್ತಿ ಇದೆ ಅಂತ ರಿಯಲೈಸ್ ಆಗುತ್ತೆ. ಜಗತ್ತು ನಾವು ತಿಳ್ಕೊಂಡಿರೋ ತರ ಇಲ್ಲ. ನನಗೂ ನೋಡ್ತಾ 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 ನಮ್ಮ ತಲೆನೂ ಓಪನ್ ಆಗ್ತಾ ಇದೆ. ಜಗತ್ತು ನಾವು ತಿಳ್ಕೊಂಡಿರೋ ತರ ಇಲ್ಲ, ಜಗತ್ತಿರೋದೇ ಬೇರೆ ತರ, ನಾವು ತಿಳ್ಕೊಂಡಿರೋದೇ ಬೇರೆ ತರ. ಆಮೇಲೆ ಇದನ್ನೆಲ್ಲ ಯಾವ ಮೇಜರ್ ನ್ಯೂಸ್ ಚಾನಲ್ಗಳನ್ನು ಕವರ್ ಮಾಡಲ್ಲ. ಯಾಕಂದ್ರೆ ಇದರಿಂದ ವ್ಯೂಸ್ ನನಗೂ ಈ ವಿಡಿಯೋದಲ್ಲಿ ವ್ಯೂಸ್ ಬರಲ್ಲ, ನನ್ಗೆ ಗೊತ್ತಿದೆ. ಯಾಕಂದ್ರೆ ಇದ್ರ ಬ್ಲಾಕ್ ರಾಕ್ ಅನ್ನೋ ಕಂಪ್ನಿಗಳ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಕೇಳಕ್ಕೆ. ಅದೇ ಯಾರನ್ನ ರಾಜಕಾರಣಿಗಳು ನೇಮ್ ತಗೊಂಡ್ರೆ, ಸ್ವಲ್ಪ ಕಾಂಟ್ರವರ್ಸಿ ಮಾಡಿದ್ರೆ ವ್ಯೂಸ್ ಬರುತ್ತೆ. ಇದರಿಂದ ಅವರು ಈ ಟಾಪಿಕ್ಗಳನ್ನ ತಗೊಳಲ್ಲ. ಅದಕ್ಕೆ ನಾನು ನನ್ನ ಚಾನಲ್ ಅಲ್ಲಿ ಯಾರು ವಾಚ್ ಮಾಡ್ತಾರೆ ಅವ್ರಿಗೆ ಇಂಥ ವಿಷಯಗಳೆಲ್ಲ ಗೊತ್ತಾಗಬೇಕು ಅಂತಾನೆ ನಾನು ಈ ಟಾಪಿಕ್ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮಗೆ ಗೊತ್ತಿರೋ ಗ್ರೂಪ್ಗಳಲ್ಲಿ ಸೆಂಡ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ ಯಾವ ರೀತಿ ಜಗತ್ ನಡೆಯುತ್ತೆ ಅಂತ, ಜಿಯೋ ಪೊಲಿಟಿಕ್ಸ್ ಹೆಂಗಿರುತ್ತೆ ಅಂತ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಮತ್ತೆ ನೀವು ತುಂಬಾ ಜನ ಹೆಲ್ತ್ ಇನ್ಶೂರೆನ್ಸ್ ನ ಆನ್ಲೈನ್ ಅಲ್ಲಿ ಬೈ ಮಾಡಕ್ಕೆ ಹೆದರ್ಕೊಂತಾ ಇದ್ರು, ಅದಕ್ಕಂತಾನೆ ನಾವು ಟೀಮ್ ಮಾಡಿದೀವಿ, ಕ್ಲೈಮ್ ಸಪೋರ್ಟ್ ಮಾಡೋ ಟೀಮು. ಲೈಕ್ ನೀವು ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡಿದ್ರೆ ಅವ್ರು ನಿಮಗೆ ಕ್ಲೈಮ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ಅವರೆಲ್ಲರೂ IRDA ಸರ್ಟಿಫೈಡ್ ಆಗಿರ್ತಾರೆ. ಅವ್ರು ನಿಮಗೆ ಕ್ಲೈಮ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಏನಾದರೂ ಇನ್ಶೂರೆನ್ಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಶೂರೆನ್ಸ್ ಅಂತಾನೆ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.